ನಮಸ್ಕಾರ ಹೊಲಿಗೆ ಪ್ರಿಯರೇ. ಈ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಸಿಂಪಲ್ಲಾದ ಪುತ್ಲಿ ಬ್ಯಾಗ್ ಹೊಲಿಯೋದು ತೋರಿಸಿಕೊಡುತ್ತೇನೆ. ನೋಡಿ, ಚಿಕ್ಕ ಚಿಕ್ಕ ಸಾಮಾನುಗಳನ್ನೆಲ್ಲ ನಾವು ಇದರಲ್ಲಿ ಇಟ್ಕೊಂಡು ಆರಾಮಾಗಿ ಟ್ರಾವೆಲ್ ಮಾಡುವಾಗ ಬ್ಯಾಗಲ್ಲಿಟ್ಟು ಕ್ಯಾರಿ ಮಾಡ್ಬೋದು. ನೋಡಿ, ಇದರ ಉದ್ದ ಬಂದ್ಬಿಟ್ಟು 9.5 ಇಂಚಿದೆ, ಹಾಗೆ ಅಗಲ 7.25 ಇಂಚಿದೆ. ಇದೊಂದು ಕಾಟನ್ ಬಟ್ಟೆ. ಹಾಗೆ ಒಂದು ದೋರಿ ತೊಗೊಂಡಿದ್ದೀನಿ. ಇದಕ್ಕೆ ಯಾವುದೇ ಲೈನಿಂಗ್ ಆಗಲಿ ಇಂಟರ್ಫೇಸಿಂಗ್ ಆಗಲಿ ನಾನು ಉಪಯೋಗಿಸ್ತಾ ಇಲ್ಲ. ಹೀಗೆ ನೋಡಿ, ಮೇಲ್ಗಡೆ ಒಂಚೂರು ಮಡಚಿ 1-2 ಇಂಚಿಗೆ ಒಂದು ಸಣ್ಣ ಸ್ಟಿಚ್ ಹಾಕ್ಕೋಬೇಕು. ಬಟ್ಟೆ ಎರಡು ಕಡೆ 2 ಪೀಸಿಗೆ ಮೇಲ್ಗಡೆ ಹೊಲಿಗೆ ಹಾಕ್ಕೊಳ್ಬೇಕು. ನೋಡಿ, ಹೊಲಿಗೆ ಹಾಕಿದ್ದಾಯಿತು. ಈಗ ದೋರಿ ತೂರಿಸ್ಲಿಕ್ಕೆ ಅಂತ 1 ಇಂಚಿನ ನಾನು ಮೇಲ್ಗಡೆ 2 ಪೀಸಿಗೆ ಮಡಚಿ ಹೊಲ್ಕೊಳ್ತೀನಿ. ನೋಡಿ, ಉಲ್ಟಾ ಸೈಡು ಹೀಗೆ ಮಡಚಿ ಹೊಲ್ಕೋಬೇಕು. ಚಿಕ್ಕದಾಗಿ ಒಂಚೂರು ಮಡಚ್ಕೊಂಡು ಹೊಲಿಬೇಕು. ಇದು ದೋರಿ ತೂರಿಸ್ಲಿಕ್ಕಂತ 2 ಪೀಸ್ಗೂ ಹೀಗೆ ನಾನು ಹೊಲ್ಕೊಂಡು ಬರ್ತೀನಿ. ನೋಡಿ, ಹೀಗೆ ನಿಧಾನವಾಗಿ ಹೊಲ್ಕೋಬೇಕು. 2 ಪೀಸ್ಗೆ ಹೊಲಿದಿದ್ದಾಯಿತು. ಈಗ ಎರಡನ್ನು ಉಲ್ಟಾ ಮುಖವಾಗಿಟ್ಟು ನಾವು ಇದನ್ನು ಜಾಯಿಂಟ್ ಮಾಡೋಣ. ನೋಡಿ, ನಾವು ಈಗ ಎಲ್ಲಿ ಮಡಚಿ ಹೊಲ್ಕೊಂಡಿದ್ದೀವಲ್ಲ ಅಲ್ಲಿಂದ ಕೆಳಗೆ ಉದ್ದಕ್ಕೂ 2 ಸ್ಟಿಚ್ ಹಾಕ್ಕೊಂಡು ಬರೋಣ. ನಾನು ಕಾರ್ನರಲ್ಲಿ ಸ್ವಲ್ಪ ರೌಂಡ್ ಶೇಪ್ ಕೊಟ್ಟು ಹೊಲ್ಕೊಂಡು ಬಂತೀನಿ. ಹೀಗೆ ಉದ್ದಕ್ಕೂ 2 ಸ್ಟಿಚ್ ಹಾಕ್ಕೊಂಡು ಬರೋಣ. ನೋಡಿ, ಕಾರ್ನರಲ್ಲಿ ಸ್ವಲ್ಪ ತಿರ್ಸಿ ರೌಂಡ್ ಶೇಪ್ ಕೊಟ್ಕೊಂಡು ಹೊಲ್ಕೊಬರ್ತೀನಿ. ನೋಡಿ, ಕಾರ್ನರ್ ಹೊಲಿಯುವಾಗ ಯಾವಾಗೂ ನಿಧಾನವಾಗಿ ಹೊಲಿಬೇಕು. ನೋಡಿ, ಅದನ್ನೇ ಉಲ್ಟಾ ತಿರ್ಸ್ಕೊಂಡು ನಾವು ಇನ್ನೊಂದು ಸ್ಟಿಚ್ ಬರ್ಬೋದು ಆರಾಮಾಗಿ. ಈಗ ನೋಡಿ, ಕಾರ್ನರಲ್ಲಿ ಸ್ವಲ್ಪ ಬಟ್ಟೆ 1/4 ಇಂಚಿಗೆ ಇಟ್ಕೊಂಡು ಕಟ್ ಮಾಡಿ ತೆಗಿತೀನಿ. ನಾವು ಅಲ್ಲಿ ರೌಂಡ್ ಶೇಪ್ ಕೊಟ್ಟಿದ್ದೀವಲ್ಲ ಅಲ್ಲಿ ಬಟ್ಟೆ ಎಕ್ಸ್ಟ್ರಾ ಉಳಿಯುತ್ತೆ. ಅದನ್ನು ಒಂದು 1/4 ಇಂಚ್ ಇಟ್ಬಿಟ್ಟು ಈಗ ಅದನ್ನು ಉಲ್ಟಾ ಮಾಡಿ ಬೆರಳಿಂದೆಲ್ಲ ನೀಟ್ ಮಾಡೋಣ ಕಾರ್ನರು. ಈಗ ದೋರಿಯನ್ನು ಹೊಲಿಟ್ಕೊಂಡಿದ್ದೀನಲ್ಲ ಅದಕ್ಕೆ ಸೇಫ್ಟಿ ಪಿನ್ ಹಾಕ್ಕೊಂಡು ನೋಡಿ ಸಂಚಿಗೆ ತೂರಿಸ್ತೀನಿ. ಈಗ ಈ ದೋರಿ 2 ನಾವು ಜಾಯಿಂಟ್ ಮಾಡೋಣ, ಇಲ್ಲಾಂದರೆ ಅದು ಒಳಗೆ ಸೇರ್ಕೊಬಿಡುತ್ತೆ ನಾವು ಎಳೆದಾಗ. ನೋಡಿ, 2 ಜಾಯಿಂಟ್ ಮಾಡಿದೆ. ಈಗ ದೋರಿ ನೋಡಿ ನೀಟಾಗಿ ಒಳಗೆ ತೂರಿಸ್ತೀನಿ. ನೋಡಿ, ಡೆಮೋಗೋಸ್ಕರ ನಿಮಗೆ ಚಿಕ್ಕ ಚಿಕ್ಕ ಸಾಮಾನು ಇಟ್ಟು ತೋರಿಸ್ತೀನಿ. ಎಷ್ಟು ಬಹುಪಯೋಗಿ ಇದು. ಒಂದು ತುಂಬ ಸಿಂಪಲ್ಲಾಗಿರೋದು. ಹಳೆ ಮಂದಿ ಇದಕ್ಕೆ ಹಳ್ಳಿ ಮಂದಿ ಕವಳ ಸಂಚಿ ಹೇಳ್ತಾರೆ. ನೋಡಿ, ಒಂದು ಲೈಕ್ ಕೊಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.